ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಿರಿ, ಯಾಕಪ್ಪ ಹಂಗ್ ನೋಡಿಯ? ನೀನು ಈ ಸೇರೆ ಮಾತಾಡ್ತಿದ್ದು ನನ್ನ ಬಗ್ಗೆನಾ? ಸ್ನೇಹ ಎಲ್ಲ ಹೇಳೋಳೆ. ಕೊಡಕಯ್ಯ, ಕೊಡವ. ಅಯ್ಯ ಕೊಡ, ನೀನು ಕೊಡ್ಕೈನ ಕೊಡಪ್ಪ. ಹಿಂಗಿರ್ಬೇಕು, ಹೇಳ್ಕಬೇಡಿ. ನಿನ್ನಿಬ್ಬರು ಪಿರಿತಿಗೆ ಇನ್ನೊಂದು ಜಮ್ಮನೆ ಕೋಟೆ ಭದ್ರವಾಗಿ ನೋಡ್ಕೊಂತೀನಿ. ನೀವು ಯಾಕಪ್ಪ ಸಿರಿ, ನನ್ನ ಮ್ಯಾಕ್ ನಂಬಿಕೆ ಇಲ್ವ ನಿಂಗೆ? ನನ್ನ ನಿಮ್ಮವ್ವ ಅನ್ಕೋ. ನೀನು ನಿಮ್ಮ ಹುಡುಗಿ ತವ ಮಾತಾಡಬೇಕು ಅಂತ ಬಂದಿರ್ತೀಯ. ಮಧ್ಯದಲ್ಲಿ ಈ ನಂಜಿ ಯಾಕೆ, ನಂದಿ ಹೆಂಗೆ ಅಲ್ವೇ? ಸರಿ, ನೀವಿಬ್ರು ಮಾತಾಡ್ಕೊಳ್ಳಿ, ನಾನು ಬರ್ತೀನಿ. ಏನಿಲ್ಲ ಅಣ್ಣ ಈಟೊತ್ತಾದ್ರೂ ಸಿಗ್ನಲ್ಲೇ ಕೊಟ್ಟಿಲ್ಲ. ಅಣ್ಣ ಸತ್ಯ ಹೇಳಕ್ಕೂ ಮೊದಲು ಸತ್ಯ ಒಡೆದೋದಂಗೈತಲ್ಲ ಗೂಳಿ. ತೆಪ್ಪಾದ ಸಮಯ ಬಂದ್ಬಿಟ್ಟೆ ಅನ್ಸುತ್ತಲ್ಲ ಮಿಸ್ಸು. ಸದ್ಯ ಅವ್ವ ಇರಲಿಲ್ಲ. ಹೌದು, ಅವ್ವ ಇಲ್ಲಿ? ಅವ್ವ ಕೆಲ್ಸದಲ್ಲಿದ್ದಾಳೆ. ಅದು ಅವಂತ ಹೊಸಿ ಮಾತಾಡ್ಬೇಕಿತ್ತು. ಅದಕ್ಕೂ ಮೊದಲು ನಿಮ್ತ ಹೊಸಿ ಮಾತಾಡ್ಬೇಕು. ಶ್ರೀ, ನನಗೀಗ ಟೈಮ್ ಇಲ್ಲ. ಅವ್ವನೂ ಬ್ಯುಸಿ ಇದ್ದಾಳೆ, ಎಲ್ಲೋ ಹೊರಗೆ ಹೋಗ್ಬೇಕು ಅಂತ ಹೇಳ್ತಿದ್ಲು. ಏನು ವಿಷಯ ಅಂತಲೂ ಕೇಳ್ದೆ, ಕಾರಣ ಹೇಳ್ತಿದ್ರಲ್ಲ ಮಿಸ್ಸು. ಏನು ವಿಷಯ ಅಂತ ಕೇಳಕ್ಕಿಲ್ವಾ? ಏನು? ನಮ್ಮ ಬಗ್ಗೆನೇ. ಯಾಕೆ ಮಿಸ್ ಹಂಗೆ ನೋಡ್ತಿದ್ದೀರಾ? ಈಗ್ಲಾ ನೀವೇನು ಚಿಂತೆ ಮಾಡಕ್ ಹೋಗ್ಬಿಡಿ. ಒಬ್ಳಿಗೆ ಹೋಗ್ಬೇಕಾದ್ರೆ ಅವಂತ ಹೆಂಗ್ ಮಾತಾಡೋಪ್ಸಿದ್ನೋ ಈಗಲೂ ಹಂಗೆ ಮಾತಾಡೋಪ್ಸ್ತೀನಿ. ಅವ ಎಲ್ಲಿ ಮೆಸ್ಸಾಗವ್ರಾ? ಶ್ರೀ, ನಿಂತ್ಕೊಳ್ಳಿ. ನೀವು ಅವನ ಹತ್ರ ಏನು ಮಾತಾಡೋದು ಬೇಡ. ಯಾಕೆ ಮಿಸ್ಸು? ಬೇಡ ಅಷ್ಟೇ. ಯಾಕೆ ಅಂತೆಲ್ಲ ಕೇಳಬೇಡಿ. ಮತ್ತೆ ನನಗೀಗ ನಿಮ್ಮ ಹತ್ರ ಮಾತಾಡೋಕ್ಕೆ ಟೈಮೂ ಇಲ್ಲ. ತುಂಬ ಕೆಲಸಗಳಿದೆ. ನೀವು ಪ್ಲೀಸ್ ಹೊರಡಿ. ಇದೇನು ಮಿಸ್ಸು, ಬತ್ತ ನೀವು ನಂತವ? ಹೊರಡಿ ಅಂದೆ. ಈಗಷ್ಟೇ ಬರ್ತಿದ್ದೀನಿ, ಆಲ್ರೆಡಿ ಹೋಗು ಅಂತಿದೆಯಲ್ಲ. ಭುವನ್, ಬನ್ನಿ. ಭುವನ್, ಇದೆಂತ ಸರ್ಪ್ರೈಸು?
ನೀವಿನ್ನೂ ನಮ್ಮೂರಲ್ಲೇ ಇದ್ದೀರಾ? ಹೇಳಿದ್ನಲ್ಲ ನನ್ನೊಂಥರ ಅಲೆಮಾರಿ ಜೀವನ. ಹಾಯ್ ಶ್ರೀ, ಹೇಗಿದ್ದೀರಾ? ಹಾಂ, ನೀವು? ನಾನು ಸೂಪರ್. ಏನು ನಮ್ಮ ಸ್ನೇಹ ನಿಮ್ಮನ್ನ ಜೋರಾಗಿ ಓಡಿಸ್ತಾ ಇದ್ದು, ಏನಾಯಿತು? ಅದೇನಿಲ್ಲ, ಅವ್ರಿಗೆ ಓದ್ಕೊಳ್ಳೋ ಕೆಲಸ ಶಾನೆ ಐತಂತೆ, ಅದಕ್ಕೆ ಒಳ್ಳೆ ಅಂತ ಹೇಳ್ತಾ ಇದ್ರು ಆಟೆಯ. ಓ, ನಮ್ಮ ಸ್ನೇಹಿಗೆ ಓದೋದು ಬಿಟ್ಟರೆ ಬೇರೆ ಯಾವ ಅಭ್ಯಾಸನೂ ಇಲ್ಲ, ಅದಕ್ಕೆ. ನನ್ನ ಕಡೆಯಿಂದ ಪ್ರಪಂಚದ ಪ್ರಾದೇಶಿಕ ಭೂಗೋಳಶಾಸ್ತ್ರ, ಡಾಕ್ಟರ್ ರಂಗನಾಥ್. ಭಾರತ ಸಂವಿಧಾನ, ಎ ಬಾಲರಾಜು. ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ ಭುವನ್? ನಿನ್ನ ಹತ್ರ ಮಾತಾಡುವಾಗ ಈ ಬುಕ್ಸ್ನ ರೆಫರ್ ಮಾಡೋದಕ್ಕೆ ನೀನು ಲೈಬ್ರರಿಗೆ ಹೋಗ್ತಿದ್ಯಾ ಅಂತ ಗೊತ್ತಾಯ್ತು. ನನ್ನ ಹತ್ರ ಇನ್ನೊಂದು ಕಾಪಿ ಇದೆ, ಸೊ ಯು ಕ್ಯಾನ್ ಯೂಸ್ ದಿಸ್. ಅಲ್ಲ ಭುವನ್, ಪ್ಲೀಸ್. ಥ್ಯಾಂಕ್ಸ್. ಮತ್ತೆ ಅಮ್ಮ ತಂಗಿ ಯಾರು ಕಾಣ್ತಿಲ್ಲ, ಎಲ್ಲಿ ಹೋದ್ರು? ಅವ್ವ ಕೆಲ್ಸದಲ್ಲಿದ್ದಾಳೆ, ತಂಗಿ ಕಾಲೇಜ್ಗೆ ಹೋಗಿದ್ದಾಳೆ. ಓ ಹೌದಾ? ನಾನು ಚಂದ್ರನ್ ಮೀಟ್ ಮಾಡಬೇಕಿತ್ತು, ಬಟ್ ತುಂಬ ಬ್ಯುಸಿ ಇದ್ದಾನೆ ಅನಿಸುತ್ತೆ. ನೋಡೋಣ, ಹೋಗ್ತಾ ಕಾಲೇಜ್ ಹತ್ರ ಹೋಗ್ಬಿಟ್ಟು ಹೋಗ್ತೀನಿ. ಬರಲಾ? ಭುವನ್, ಒಂದು ನಿಮಿಷ. ನೀವು ಕಾಲೇಜ್ಗೆ ಹೋಗ್ತಿದ್ದೀರಾ? ನಾನು ಅಲ್ಲಿಗೆ ಹೊರಟೆ, ನನ್ನ ಡ್ರಾಪ್ ಮಾಡ್ತೀರಾ? ನೀನು ಕೇಳೋದು ಹೆಚ್ಚ, ನಾನು ಕರ್ಕೊಂಡು ಹೋಗೋದು ಹೆಚ್ಚ. ಬಾ ಹೋಗೋಣ. ಶ್ರೀ, ನೀವು ಹೊರಡಿ. ಹಾಂ, ಲೆಟ್ಸ್ ಗೋ. ಬಾಯ್ ಶ್ರೀ. ಅಮ್ಮ ಅಮ್ಮ ಮನೇಲಿಲ್ವೋ? ಭಾರತಿ ಆಂಟಿ ಜೊತೆ ಹೊರಗಡೆ ಹೋಗಿದ್ದಾರೆ. ಓ ಹೌದಾ, ಸರಿ. ಅಮ್ಮ ಬಂದರೆ ನಾನು ಮತ್ತು ಸಹನಾ ಅವರು ದೇವಿಪುರಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಡಕ್ಕ. ದೇವಿಪುರಕ್ಕ? ಯಾಕೆ? ಇವ್ರ ಮನೆಗಪ್ಪ. ಅದೇನು ಸಡನ್ನಾಗಿ ಹೊರಟಿರೋದು? ಸಡನ್ನಾಗಿ ಅಂತೇನಿಲ್ಲ, ಹಬ್ಬಕ್ಕೆ ಹೋಗಿ ಬಂದವರು ಮತ್ತೆ ಹೋಗೇ ಇಲ್ವಲ್ಲ, ಅದಕ್ಕೆ. ಅದು ಅಲ್ಲದೆ ಇವ್ರಿಗಿಲ್ಲೇ ಇದ್ದು ಬೋರ್ ಆಗಿದೆ, ಸೊ. ಸರಿ ಸರಿ, ಹೋಗಿ ಬನ್ನಿ. ಬರೋದು ಇನ್ನೂ ಗೊತ್ತಿಲ್ಲ ಬಾವ. ಸರಿ, ನಾನು ಬರ್ತೀನಿ. ಸರಿ. ವಾಗಿ ಅವಂತವ್ ದುಡ್ಡಿನ ವಿಷಯಕ್ಕೆ ಹೇಳ್ಬೇಕು. ಹೋಗಿ ಬರ್ತೀನಿ ಮಾವಯ್ಯ. ಆಯ್ತಮ್ಮ, ಹೋಗಿ ಬರ್ತೀನಿ. ಅಣ್ಣ, ಶುಭ ಕಾರ್ಯಕ್ಕಂತ ತಗೊಂಡಿದ್ವು ಕೆಲ್ಸಕ್ಕೆ ಬಾರದೆ ಬಾಡೋಲ್ತೈತೆ ಕಣಣ್ಣ. ಅತ್ತಿಗೆ ನೀನು ಮಾತಾಡ್ಸ್ಲಿಲ್ಲ ಅಂದ್ರೆ ಏನಣ್ಣ? ನೀನು ಹೋಗಿದ್ದು ಪುಟ್ಟಕ್ಕನ ಮಾತಾಡ್ಸಕ್ಕಲ್ವಾ? ಪುಟ್ಟಕ್ಕನ ಮಾತಾಡ್ಸ್ಕೊಂಡ್ ಬರಬೇಕು ತಾನೆ. ಲೇ, ನಾನು ಹೋಗಕ್ಕೆ ನನ್ನ ಜವ ಬಂದು ಗುಂತವಳೆ. ನನ್ನ ನೋಡಿ ಕೋಪ ಮಾಡ್ಕೊಂಡು ಎಲ್ಲ ದಿಟ ಹೇಳ್ಬಿಡ್ತಾನೆ ಅನ್ಕೊಂಡ್ರೆ ನನ್ನ ಶ್ರೀ ಅಂತ ಮಾತಾಡ್ಸ್ತಾವಳೆ. ಇತ್ಲಾಗ ನಂತ ಸರಿಯಾಗಿ ಮಾತಾಡ್ನಿಲ್ಲ, ಪುಟ್ಟಕ್ಕಂತ ಮಾತಾಡ್ಬೇಕಂದ್ರೂ ಬಿಡ್ನಿಲ್ಲ. ಏನೋ ಮಿಸ್ ಹೊಡಿತೈತಕ್ಕಲ್ಲ. ಅದಕ್ಕೆ ಆ ಹುಡುಗನ ಜೊತೆ ಹೋದ್ರು ಅಂತ ಹೇಳಿ ನಿಮಗೆ ಸ್ಯಾನ ಫೀಲಿಂಗ್ ಆಗ್ತೈತಲ್ಲ ಅಣ್ಣ? ನಾನೇ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಡ್ತಾನೆ ಸುಮ್ಕಿದ್ರೆ ಅದನ್ನೇ ಜ್ಞಾಪನೆ ಮಾಡ್ತೀಯಲ್ಲ. ಯಾವನಣ್ಣ ಅವನು? ಬಂದ, ಪುಸ್ತಕ ಕೊಟ್ಟ, ಕಾರ್ನ ಕೂರಿಸ್ಕೊಂಡು ಹೊಂಟೋದ. ಆ ಕ್ಷಣ ಯಾಕೋ
ನೆಕ್ಸ್ಟ್ ನನ್ನ ಬೇಕಂತ ದೂರ ಮಾಡ್ತಾವಳ ಅನ್ಸ್ಬಿಡ್ತು ಕಲ. ಚೇಚೆ ಹಂಗೇನಿರಕ್ಕಿಲ್ಲ ಕಣಣ್ಣ. ಇಲ್ಲ ಕಲ, ನಾನು ಪುಟ್ಟಕ್ಕಂತ ಮಾತಾಡೋಕ್ಕಿನ್ನ ಸ್ನೇಹ ಯಾಕೆ ಹಿಂಗೆ ಆಡ್ತಾಳ ಅಂತ ತಿಳ್ಕೊಳೋದು ಮುಖ್ಯ. ಅವಳು ಬರಲಿ, ಮಾತಾಡ್ತೀನಿ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಕಾಲೇಜ್ಗೆ ಹೋಗಿದ್ರೆ ಇಟ್ಟದ್ಗೆಲ್ಲ ಮನೆಗೆ ಬರ್ಬೇಕಿತ್ತಲ್ಲ. ಸುಮ್ಮ ಫೋನ್ ಮಾಡು. ಸುಮಾ, ಹಲೋ ಬಾವಾ, ಏನ್ ನನಗೆ ಕಾಲ್ ಮಾಡ್ಬಿಟ್ಟಿದ್ದೀರಾ? ಓ, ಅಕ್ಕನ ಫೋನ್ ಸ್ವಿಚ್ ಆಫಾ? ಅದು ಸ್ನೇಹ ಅವರು ಮನೆಗೆ ಬಂದ್ರೆ ಸುಮಾ. ಮನೆಗ? ಅವಳು ಮನೇಲೇ ಇದ್ದಾಳಲ್ಲ, ಮಾತಾಡ್ಬೇಕಿತ್ತಾ? ಓದ್ಕೋತಿದ್ರೆ ಬೇಡ, ಆಮೇಲೆ ಫೋನ್ ಮಾಡಕ್ಕೆ ಹೇಳ್ತೀಯಾ? ಏ ಇರಿ ಇರಿ, ಆಗ್ಲಿಂದ ಓದ್ಕೋತಾನೆ ಇದ್ದಾಳೆ. 1-2 ನಿಮಿಷ ಮಾತಾಡಿದ್ರೆ ಏನೂ ಆಗಲ್ಲ. ಹೌದು, ನಾನು ನಿಮ್ಮ ಲವ್ ಸ್ಟೋರಿಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ದೀನಲ್ಲ, ನನ್ಗೇನ್ ಲಾಭ? ನನ್ಗೇನಾದ್ರೂ ಕೊಡಿಸ್ಬೇಕು ನೀವು. ಹಾ ಸರಿ ಸರಿ. ಸುಮ್ಮನೆ ತಮಾಷೆ ಮಾಡಿದೆ, ಇರಿ ಕೊಡ್ತೀನಿ. ಅಕ್ಕ 2 ನಿಮಿಷ ರೆಸ್ಟ್ ತಗೋ. ಯಾಕೆ? ಯಾಕಂದ್ರೆ ನಿಮ್ ಹುಡುಗ ಫೋನ್ ಮಾಡಿದ್ದಾರೆ, ಅದಕ್ಕೆ. ಸುಮಾ, ನಾನು ಹಿಂಗೆ ಎಷ್ಟು ಸಲ ಹೇಳಿದ್ದೀನಿ ಓದ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬೇಡ ಅಂತ. ಹೋಗು ಆಚೆ. ಅಕ್ಕ ಕೂಗಾಡ್ಬೇಡ, ಶ್ರೀ ಅವ್ರು ಕಾಲಲ್ಲಿದ್ದಾರೆ. ನಾನು ಯಾರ ಹತ್ರನೂ ಮಾತಾಡಬಾರ್ದು ಅಂತಾನೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರೋದು. ಅದೇ ನಿನ್ನ ಕಾಲ್ ಮಾಡ್ಕೊಡಕ್ ಹೇಳೋದು. ಅಕ್ಕ ನಂಗೆ ತೊಂದರೆ ಕೊಡ್ಬೇಡ ಸುಮಾ, ಹೊರಡು. ಹೋಗು ಅಂದೆ. ನಾನು ಓದ್ಗಿಂತ ನಂಗೆ ಬೇರೆ ಯಾರು ಮುಖ್ಯ ಅಲ್ಲ. ಹೋಗು. ಸಾರಿ ಬಾವಾ, ಅವಳು ಯಾವುದೋ ಕೆಟ್ಟ ಮೂಡಲ್ಲಿದ್ದಾಳೆ ಅನ್ಸುತ್ತೆ. ಹಲೋ, ಇತ್ತೀಚೆಗೆ ಇವಳಿಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಕ್ಕ, ಬಾವಾ, ಸಂದಾಕಿದ್ಯಾ ನವಿ? ಹ್ಞೂ ಅಕ್ಕ, ನೀನ್ ಚೆನ್ನಾಗಿದ್ಯಾ? ಓ, ನಾನು ಸಂದಾಕಿ. ಸಾನಾ ಅವ ಇದೇನವ್ವ ಹೇಳ್ದೆ ಹಂಗೆ ದಿಢೀರ್ ಅಂತ ಬಂದ್ಬಿಟ್ರಿ? ನಿಮಗೆಲ್ಲ ಒಂದು ಸಣ್ಣ ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ. ಸಂದಾಕಿದ್ಯಾನವ? ನಾನು ಸಂದಾಕಿದ್ದೀನಿ ತಾಯಿ. ನಿಮ್ಮ ಮನೆಗೆ ಎಲ್ಲರೂ ಸಂದಾಕವ್ರೆ? ಹ್ಞೂ, ಎಲ್ಲರೂ ಸಂದಾಕವ್ರೆ. ಸಹನಾ ಅವ್ರಿಗೆ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಅನಿಸ್ತಂತೆ, ಅದಕ್ಕೆ ಕರ್ಕೊಂಡು ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ ಬಾವ, ನಾನೇ ಅಕ್ಕಂಗೆ ಬರಕ್ಕೆ ಹೇಳಿದ್ದೆ. ನಿಮ್ಮ ಮನೇಲಿ ಹೇಗೆ ಎಲ್ಲರೂ ಇದ್ದು ಅಕ್ಕ ಒಂಟಿಯಾಗಿರ್ತಾಳೋ, ಇಲ್ಲಿ ನಾನು ಹಾಗೇನೆ. ಏಯ್ ಕಮಂಗಿ, ನೋಡಕ್ಕ, ನೀನಿದ್ದಾಗ ಅವ್ವ ಭಯಕ್ಕೆ ಬಂದಾಗ ನೀನಾದ್ರೂ ಅಟ್ಲೀಸ್ಟ್ ತಡೀತಿದ್ದೆ. ಈಗ ಈ ಮನೇಲಿ ನನ್ನ ಬೈಯೋರೇ ಎಲ್ಲ, ನನ್ನ ಮುದ್ದು ಮಾಡೋರು ಯಾರೂ ಇಲ್ಲ.
3 ಕತ್ತೆ ವಯಸ್ಸಾಯ್ತು, ನಿನಗೆ ಮುದ್ದು ಬೇರೆ ಮಾಡ್ತಾರೆ. ಹೋಗೆ. ಸರಿ ಅತ್ತೆ, ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಸಂಜೆ ಬಂದ್ಬಿಡ್ತೀನಿ. ಬಾವ ಸಂಜೆ ಇಲ್ಲೇನಾ? ಇಲ್ಲ. ಬಾಯ್. ಅಕ್ಕ, ನಿಂಗಂತೂ ಈ ಮನೇಲಿ ಈಗ ಸಿಕ್ಕಾಪಟ್ಟೆ ಕೆಲಸ ಇದೆ. ಹೇಯ್, ಅವಳಿನ್ನ ಬೊತ್ತಿದಂಗೆ ಕೆಲಸ ಐತೆ ಅಂತೀಯಲ್ಲಿ, ತೊಟ್ಬಿಡ್ತೀನಿ ಹಂಗೆ. ಹೋಗಿ ಕ್ಯಾಮೆ ನೋಡ್ಕೊ. ಸಹನ, ನೀನು ಅವಳ ಮಾತು ಕೇಳ್ಬೇಡ ಕಣವ್ವ, ಆರಾಮಾಗಿರು. ಅಯ್ಯೋ ಅವ್ವ, ಕೆಲಸ ಅಂದ್ರೆ ಮನೆ ಕೆಲಸ ಅಲ್ಲ, ಪಂಚಾಯತಿ ಕೆಲಸ. ಏನೋ? ಹ್ಞೂ ಅಕ್ಕ, ನಿಮ್ಮವ್ವ ಮತ್ತೆ ನಿನ್ ಮೊದಲನೇ ತಂಗಿ ಇಬ್ರು ಅದ್ ಯಾವ್ದೋ ವಿಷಯ ಕಿತ್ತಾಡ್ಕೊಂಡು ನನ್ಗಂತೂ ನರ್ಕ ತೋರಿಸ್ತಿದಾರಪ್ಪ. ಸುಮಾ, ನೀನ್ ಸುಮ್ನಿರವ. ಏನ್ ವಿಷಯ ಅಂತ ಕೇಳಿದ್ರೆ ನೀನಂತೂ ಹೇಳ್ತಿಲ್ಲ. ಅಕ್ಕ, ನೀನೇ ಇದ್ದು ಏನ್ ವಿಷಯ ಅಂತ ಕೇಳಿ ರಾಜಿ ಮಾಡ್ಸಿನೇ ಹೋಗ್ಬೇಕು. ಅಯ್ಯಯ್ಯೋ, ರಾಜಿ ಅಂದ್ರೆ ಆಮೇಲೆ ಸ್ನೇಹಕ್ಕ ಇನ್ನ ಟೆನ್ಷನ್ ಆಗ್ತಾಳೆ. ಕಾಂಪ್ರಮೈಸ್ ಮಾಡ್ಸಿನೇ ಹೋಗ್ಬೇಕು, ಸರಿನಾ? ಬಾ, ಸ್ನೇಹಕ್ಕ ಹತ್ರ ಮಾತಾಡು. ಬಾ 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 ಬಾ. ಏನ್ ಮಾಡೋದು? ಈ ಸ್ನೇಹ ಬೇರೆ ಫೋನ್ ಆಫ್ ಮಾಡಿಟ್ಕೊಂಡವಳೆ. ಮನೆಗೆ ಹೋಗಿ ಮಾತಾಡಮ್ಮ ಅಂದ್ರೆ ಆ ಪುಟ್ಟಕ್ಕ ಬೇರೆ ಅವಳು ತಾವ ಮಾತಾಡೋಕ್ಕೆ ಬಿಡೋಕ್ಕಿಲ್ಲ, ಅಲ್ಲೇ ಇರ್ತಾಳೆ. ಚಂದ್ರು ಹೇಳಿದ ಅವಳೆಲ್ಲ ಓದ್ಕೊಳಕ್ಕೆ ಲೈಬ್ರರಿಗೂ ಎಲ್ಲ ಹೋಯ್ತಾಳೆ ಅಂತ. ಅವಳು ಬತ್ತಾಳೆ ಅಂತ ಕಾಯ್ತೀವ್ನಿ. ಏನಿವತ್ತು ಬತ್ತಾಳೋ ಇಲ್ವೋ? ಥು, ಏಟು ತನಕ ಅಂತ ಕಾಯೋದಪ್ಪ. ಆ ಬಂಗಾರಮ್ಮನ ಮನೆ ಹಾಳು ಮಾಡೋಕ್ಕೆ ನಾ ಬಿಸಿಲಲ್ಲಿ ಕಾಯ್ತಾ ಇವನಿ. ಹಾ, ಬತ್ತವಳೆ ಬತ್ತವಳೆ. ಅಮ್ಮ, ನೀವೇನಿಲ್ಲಿ? ನಿಂಗೋಸ್ಕರನೇ ಕಾಯ್ತಿದ್ದೆ. ನಂಗೋಸ್ಕರನಾ? ಏನು ವಿಷಯ? ನಾ ಹೇಳಿದ್ರೆ ನೀನು ನಂಬಕ್ಕಿಲ್ಲ ಕಣವ. ನೀನು ತಾವ ಸರಿಯಾಗಿ ಮಾತಾಡ್ದೆ ನಂಗೆ ಸರಿಯಾಗಿ ನಿದ್ದೆನೇ ಬರೋಕ್ಕಿಲ್ಲ ಅಂತೀನಿ. ಇದೇನಿದು ನಂಜಮ್ಮ, ನಾ ಪ್ರೀತಿ ಮಾಡ್ತಿರೋ ಹುಡುಗ ಮಾತಾಡ್ದಂಗೆ ಮಾತಾಡ್ತಾವಳಲ್ಲ ಅಂತ ನೋಡ್ತಿದ್ಯಾ? ಅದು ದಿಟನೀಯ. ನಾನು ನಿಮ್ಮ ಮನೆಗೆ ಬಂದಾಗ ನೀನು ತಾವ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ. ನೀನು ನಿಮ್ಮವ್ವ ಅದೇನೋ ಕಳ್ಕೊಂಡಂಗೆ ಸಪ್ಪಗಿದ್ರಿ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಆಗ ನನಗನ್ನಿಸ್ತು ಏನೋ ಸಮಸ್ಯೆ ಐತಿ ಅಂತ. ಹೌದಾ ಸ್ನೇಹ? ಅಮ್ಮ, ಈ ವಿಷಯದ ಬಗ್ಗೆ ಇನ್ನು ಮಾತಾಡೋದು ಬೇಡ. ಅಂದ್ರೆ? ಅಯ್ಯೋ ಶಿವನೇ, ಇದ್ಯಾಕವ? ನಿನ್ನ ಮಕ್ಕ ಸ್ವರ್ಗೋದ್ರೆ ನನಗೆ ಕಷ್ಟ ಆಯ್ತದೆ. ಅದೇನಾಯ್ತು ಅಂತ ಹೇಳು ಮಗಳೇ. ಈಗ ನಂಗೆ ಪ್ರೀತಿ ಗೀತಿಗೆಲ್ಲ ಸಮಯ ಇಲ್ಲ, ಅದೆಲ್ಲ ಸರಿ ಬರಲ್ಲ ಅಮ್ಮ. ನಿಮ್ಮವ್ವ ಏನಾರು ಒಂದ್ಲ ಹೇಳು, ನಾನು ಅಳ್ತಾ. ಬೇಡ, ನೀವೇನು ಮಾತಾಡೋದು ಬೇಡ. ನಂಗೀಗ ಓದೋದು ಮಾತ್ರ ಮುಖ್ಯ. ನನ್ನ ಶ್ರೀ ಬಗ್ಗೆ ನಿಮ್ಗೆ ಏನೇನು ಹೇಳಿದ್ನೋ ಅದನ್ನೆಲ್ಲ ಮರ್ತು ಬಿಡಿ. ಸ್ನೇಹ, ಸ್ನೇಹ, ಏ ಸ್ನೇಹ, ಅಯ್ಯೋ ಇವಳ ಇವಳಿಗೇನಾದ್ರು ದೆವ್ವ ಮಾಡ್ಕೊಂಡೈತಾ? ಯಾಕೆ ಹಿಂಗೆ ಮಾತಾಡ್ಬಿಟ್ಟು ಹೋಯ್ತಾಳೆ? ಕದ್ದು ಮುಚ್ಚಿ ಪ್ರೀತಿ ಮಾಡ್ತಿದ್ದಾಗಿದ್ದು ಖುಷಿ ನಾನು ಸಹಾಯ ಮಾಡ್ತೀನಿ ಅಂತ ಕೈಯಾಗೋಯ್ತು ಅವಳಿಗೆ. ಪ್ರೀತಿ ಮಾಡೋಕ್ಕೆ ಸಮಯ ಇಲ್ಲ ಅಂತಾಳೆ. ಇವಳು ಸಮಯ ಮಾಡ್ಕೊಂಡಿಲ್ಲ ಅಂದರೆ ನನಗೆ ಕೆಲಸ ನಡೆಯಕ್ಕಿಲ್ಲ. ಏನು ಮಾಡೋದು? ಹೋಗು ಹೋಗು, ನೀನು ಪ್ರೀತಿ ಪರೀಕ್ಷೆಯ ನಾನು ಬರೀ. ಕಂಟಿ,
ನೀನೇ ಫೋನ್ ಮಾಡಿ ನಂಗೆ ಸಿಹಿ ಸುದ್ದಿ ಹೇಳ್ತೀನಂತ ಈಟೊತ್ತು ಕಾಯ್ತಿದ್ದೆ. ನೀನ್ ಮಾಡಿದ್ರೆ ಇಲ್ಲಿ ಬಂದು ಸಪ್ಪಗೆ ನಿಂತ್ಕೊಂಡಿದ್ಯಾ. ಪುಟ್ಟಕ್ಕಂತವ ಮಾತಾಡಿದ್ಯಾ? ಮಾತಾಡ್ನಿಲ್ವಾ? ವಾ, ಮೊದ್ಲು ಹುಡುಗಿ ತವನೇ ಮಾತಾಡುವ ಅಂತಲ ಅವಳಿಗೆಲ್ಲ ಹೇಳ್ಬಿಟ್ಯಾ? ಇಲ್ಲವಾ, ಅವಳು ಸಿ ಓದ್ಕೊಳ್ಳೋ ಗಡಿಬಿಡಿ ಇಲ್ಲ ಅವಳ. ಇಂಥ ಸಮಯದಾಗೆ ಇದನ್ನೆಲ್ಲ ಹೇಳೋದು ಸರಿ ಕಾಣಕ್ಕಿಲ್ಲ ಅಂತ ಸುಮ್ಕಾಗ್ಬಿಟ್ಟೆ. ಸರಿ, ಆದ್ರೆ ಅದಕ್ಕೆ ನೀನ್ ಯಾಕ್ಲಾ ಸಪ್ಪಗಿದ್ಯಾ? ಓ, ಈಗ ತಡ ಆದಷ್ಟು ಮುಂದಿನ ಮಾತುಕತೆ ಮದುವೆ ಇದೆಲ್ಲ ತಡ ಆಯ್ತದೆ ಅಂತ ಯೋಚನೆನಾ? ನೀನ್ ಹೂ ಅಂತ ಹೇಳು, ಬೇಕಾದ್ರೆ ನಾನೇ ಹೋಗಿ ಪುಟ್ಟಕ್ಕಂತವ ಮಾತಾಡ್ಬಿಡ್ತೀನಿ. ಇಲ್ಲ ಇಲ್ಲವಾ, ನಾನೇ ಮಾತಾಡ್ತೀನಿ. ಸರಿ, ಹಂಗೆ ಆಗ್ಲಿ. ಆದ್ರೆ ನೀನ್ ಹಿಂಗೆ ಏನೋ ಕಳ್ಕೊಂಡವನಂಗಿದ್ರೆ ನನ್ನಿಂದ ನೋಡಕ್ಕಾಗಕ್ಕಿಲ್ಲ. ನೀನ್ ಯಾವಾಗ್ಲೂ ಹೆಂಗ್ ಕುಸಿ ಆಗಿರ್ತೀಯೋ ಹಂಗೆ ಇರು. ಎಲ್ಲಿ ನಗು ನೋಡಮ್ಮ. ಹಿಂಗೆ ನೀನ್ ಹುಡುಗಿಗೆ ಹೇಳಿದ್ಮ್ಯಾಕೆ ನಂಗೆ ಹೇಳು. ಸರಿ.